ಜಾತಿ ಗಣತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ಗಣತಿ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯಿಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಎಲ್ಲ ಸಚಿವರ ಅಭಿಪ್ರಾಯವನ್ನ ಪಡೆಯೋದಕ್ಕೆ ಭರದ ತಯಾರಿಯನ್ನ ಸಿಎಂ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಸಚಿವರ ಅಭಿಪ್ರಾಯವನ್ನ ಪಡೆಯೋದಕ್ಕೆ ಸಿಎಂ ತಯಾರಿ ಮಾಡಿಕೊಳ್ತಿದ್ದು ರಾಜಕೀಯ ವಲಯದಲ್ಲಿ ವರದಿ ಲೀಕ್ ಆಗಿದೆ ಅನ್ನೋ ವದಂತಿ ಈಗ ಶುರುವಾಗಿದೆ. ನಿನ್ನೆಯ ಸಚಿವ ಸಂಪುಟದಲ್ಲಿಯೇ ಜಾತಿ ರಿಪೋರ್ಟ್ ಓಪನ್ ಆಗಿದೆ. ಎಲ್ಲರ ಸಮ್ಮುಖದಲ್ಲಿ ಮುಚ್ಚಿದ ಲಕೋಟೆಯನ್ನ ತೆರೆದಿದ್ದೀವಿ, ವರದಿ ಲೀಕ್ ಆಗಲಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ ಸಿದ್ದರಾಮಯ್ಯ. ಎಲ್ಲ ಸಚಿವರಿಗೂ ಮನವರಿಕೆ ಮಾಡಿಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಆ ಮುಚ್ಚಿದ ಲಕೋಟೆ ಜಯಪ್ರಕಾಶ್ ಹೆಗ್ಡೆ ಅವರು ಯಾವಾಗ ತಂದು ಕೊಟ್ರು ಅವರ ನಿವಾಸದಲ್ಲಿ, ಅದಾದ ನಂತರ ಗೌಪ್ಯ ಸ್ಥಳದಲ್ಲಿ ಅದನ್ನ ಇರಿಸಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಆ ಸೀಲ್ ಕೂಡ ನಾವು ಓಪನ್ ಮಾಡಿರ್ಲಿಲ್ಲ. ನಿನ್ನೆ ಎಲ್ಲಾ ಸಚಿವರ ಮುಂದೆನೆ ಅದನ್ನ ಓಪನ್ ಮಾಡಿರೋದು. ಅದಕ್ಕೂ ಮೊದಲು ಲೀಕ್ ಆಗಿರ್ಲಿಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ವದಂತಿ ಅಂತ ಹೇಳಿ ಸಚಿವರಿಗೂ ಮನವರಿಕೆಯನ್ನ ಮಾಡಿಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಏಪ್ರಿಲ್ 17ಕ್ಕೆ ಮತ್ತೊಂದು ಸಚಿವ ಸಂಪುಟದ ವಿಶೇಷ ಸಚಿವ ಸಂಪುಟ ಸಭೆ. ಆವತ್ತು ಖಡಾಖಂಡಿತವಾಗಿ ಈ ಜಾತಿ ಗಣತಿಯ ವರದಿ ಲೆಕ್ಕಾಚಾರ ಹೇಗಿದೆ, ಯಾರು ಎಷ್ಟು ಲಕ್ಷ ಇದ್ದಾರೆ, ಯಾವ ಜಾತಿಯವರು ಮೇಲೆ ಕೆಳಗೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಮನವರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿಎಂ. ಬರೋಬ್ಬರಿ 50 ಸಂಪುಟಗಳನ್ನು ಒಳಗೊಂಡಿರುವ ರಿಪೋರ್ಟ್ ಅವರ ಕೈ ಸೇರಿದೆ. ಪ್ರಮುಖ ಅಂಶಗಳನ್ನು ಮಾರ್ಕ್ ಮಾಡಿಕೊಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೀನಿ ಅಂತ ಸಿಎಂ ತಿಳಿಸಿದ್ದು, ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸೊ ಇದು ಸಿದ್ದರಾಮಯ್ಯನವರು ಈ ಲೀಕ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸಚಿವರಿಗೆ ಯಾವುದೇ ಗೊಂದಲ ಬೇಡ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ನಿನ್ನೆ ಬಹಳ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು ಅಂತಾನೆ ಹೇಳ್ಬೋದು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲೋ ಆ ಜಾತಿ ಗಣತಿಯ ವರದಿ ಲೀಕ್ ಆಯ್ತು ಅನ್ನುವಂತಹ ವಿಚಾರ ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ಬಂತು. ಅದಕ್ಕೆ ಸಚಿವರಿಗೂ ಕೂಡ ಒಂದಷ್ಟು ಗೊಂದಲ ಇರೋದ್ರಿಂದ ಅದೆಲ್ಲ ವದಂತಿ ಅಂತ ಹೇಳೋದಕ್ಕೆ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದು ಸಚಿವರ ಜೊತೆಗೆ ಮೀಟಿಂಗ್ ಕೂಡ ನಡೆಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಈ ಒಂದು ಕುರಿತು. ಪವಿತ್ರ, ರಾಜ್ಯದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಮತ್ತು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಜಾತಿ ಗಣತಿ ವರದಿ. ಈ ಒಂದು ವರದಿಯನ್ನು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡುವಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸರ್ಕಾರದ ಮಟ್ಟದಲ್ಲೇ ಕೆಲವೊಂದಿಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡಬೇಕೋ ಬೇಡವೋ ಅನ್ನುವಂಥ ಗೊಂದಲದಲ್ಲಿ ಕೂಡ ರಾಜ್ಯ ಸರ್ಕಾರ ಇರುವಂಥದ್ದು. ಆದರೆ ಸಾಕಷ್ಟು ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಂತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಈ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತೆ ಕಾಣ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವಿಚಾರ ಮಂಡನೆ ಆಗುತ್ತೆ, ಒಂದು ಕಡೆ ಅನುಷ್ಠಾನ ಆಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಸಾಕಷ್ಟು ಇತ್ತು. ಆದರೆ ನಿನ್ನೆ ಸಚಿವ ಸಂಪುಟದಲ್ಲಿ ಏನು ವರದಿಯನ್ನು, ಆ ಜಾತಿ ಗಣತಿ ವರದಿ ಏನಿದೆ ಆ ಜಾತಿ ಗಣತಿ ವರದಿಯನ್ನು ಸಚಿವ ಶಿವರಾಜ್ ತಂಗಡಗಿ ಅವರ ನೇತೃತ್ವದಲ್ಲೂ ಕೂಡ ವಿಧಾನಸೌಧಕ್ಕೆ ಕೂಡ ತಂದಿರತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ 2 ಬಾಕ್ಸ್ನಲ್ಲಿ ಆ ಒಂದು ಜಾತಿ ಗಣತಿ ವರದಿಯನ್ನು ತಂದರು. ಮುಚ್ಚಿದ ಲಕೋಟೆಯಲ್ಲಿ ತಂದಿರತಕ್ಕಂಥ ವರದಿಯನ್ನು ಸ್ವತಃ ಸಚಿವ ಸಂಪುಟದಲ್ಲಿ ಮುಂದಿಟ್ಟು ಸಚಿವ ಸಂಪುಟದಲ್ಲೇ ಅದನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳೇನಂತಂದರೆ ಈ ಜಾತಿ ಗಣತಿ ಎಲ್ಲೋ ಒಂದು ಕಡೆ ಲೀಕ್ ಆಗಿದೆ, ಅಲ್ಲಿರ್ತಕ್ಕಂಥ ಮಾಹಿತಿಗಳು ಸೋರಿಕೆ ಆಗಿವೆ ಅನ್ನುವಂಥ ಮಾಹಿತಿ ಇತ್ತು. ಇದರಲ್ಲಿ ಮುಸ್ಲಿಂ ಮತ್ತು ಅಹಿಂದ ವರ್ಗದ ಒಂದಿಷ್ಟು ಜನಸಂಖ್ಯೆಯನ್ನು ಹೆಚ್ಚಿಗೆ ತೋರಿಸಿದ್ದಾರೆ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳನ್ನ ಕಡಿಮೆ ತೋರಿಸಿದ್ದಾರೆ, ಒಂದು ಕಡೆ ಇಲ್ಲಿ ಸರಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಇದು ಸಮೀಕ್ಷೆ ಆಗಿಲ್ಲ, ಹೀಗೆ ಹಲವು ರೀತಿಯಲ್ಲಿ ಆರೋಪಗಳು ಕೂಡ ಇರ್ತಕ್ಕಂಥದ್ದು.
ಈ ಎಲ್ಲ ಆರೋಪಗಳಿಗೆ ಇದು ಯಾವುದು ಕೂಡ ಸೋರಿಕೆ ಆಗಿಲ್ಲ, ಯಾವುದು ಕೂಡ ಇದನ್ನ ವರದಿ ಯಾರು ಇದುವರೆಗೂ ಕೂಡ ಯಾರು ನೋಡಿಲ್ಲ ಅನ್ನುವಂಥದ್ದನ್ನ ಸಚಿವರಿಗೆ ಮತ್ತೆ ಒಂದು ಎಲ್ಲ ಏನು ಆರೋಪಗಳನ್ನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಸಮಾಧಾನ ಪಡಿಸಬೇಕು ಅಥವಾ ಅವರಿಗೆ ತೋರ್ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನದಟ್ಟು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸ್ವತಃ ಸಚಿವ ಸಂಪುಟದ ಸಭೆಯಲ್ಲಿ ಆ ಎರಡು ಏನು ಬಾಕ್ಸ್ಗಳಲ್ಲಿ ತಂದಿರತಕ್ಕಂಥ ಏನು ವರದಿ ಏನಿದೆ ಜಾತಿ ಗಣತಿ ವರದಿ, ಆ ವರದಿಯನ್ನು ಓಪನ್ ಮಾಡಿಸಿ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಕೂಡ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಅವರ ಮುಖಾಂತರ ಅದನ್ನ ಬ್ರೀಫಿಂಗ್ ಕೂಡ ನಿನ್ನೆ ಸಚಿವ ಸಂಪುಟದಲ್ಲಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದಾದ ಬಳಿಕ ಆ ಸಚಿವರಿಗೂ ಕೂಡ ಇದನ್ನ ಎಲ್ಲ ಅಂಶಗಳನ್ನು ಕೂಡ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಹೈಲೈಟ್ಸ್ಗಳನ್ನ ತಿಳಿದುಕೊಂಡು ಅದಾದ ಬಳಿಕ ನಾವು ಮುಂದಿನ ಒಂದು ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆಗೆ ಮುಂದಾಗೋಣ. ಇದರಲ್ಲಿರ್ತಕ್ಕಂಥ ಲೋಪದೋಷಗಳೇನು ಏನು ಈಗಾಗಲೇ ಹಲವಾರು ಲಿಂಗಾಯತ ಮಹಾಸಭಾ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಕೆಲವಷ್ಟು ನಾಯಕರನ್ನ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಆರೋಪಗಳಿಗೆ ತಕ್ಕಂತೆ ಏನಾದರೂ ಅಂಶಗಳಿದಾವ ಅಥವಾ ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದನ್ನ ಮೊದಲು ಸಚಿವರು ತಿಳಿದುಕೊಳ್ಳಿ. ಅದಾದ ಬಳಿಕ ಏಪ್ರಿಲ್ 17 ತಾರೀಕಿಗೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡೋಣ. ಇದನ್ನು ಅನುಷ್ಠಾನ ಮಾಡೋದಾ ಬೇಡವಾ, ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಕೂಡ ಇರ್ತಕ್ಕಂಥದ್ದು, ಆ ಒಂದು ದತ್ತಾಂಶಕ್ಕೂ ಇಲ್ಲಿರ್ತಕ್ಕಂಥ ದತ್ತಾಂಶಕ್ಕೂ ಹೊಂದಾಣಿಕೆ ಆಗುತ್ತಾ ಆಗಲ್ವಾ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋಣ, ಪರ ವಿರೋಧಗಳು ಏನಾಗುತ್ತೆ ಚರ್ಚೆ ಮಾಡೋಣ ಅನ್ನುವಂಥದ್ದನ್ನು ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಒಂದು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಎಚ್ಚರಿಕೆ ಒಂದು ಹೆಜ್ಜೆ ಇಟ್ಟು ಏನು ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ಆ ಒಂದು ಏನು ವರದಿ ಏನಿದೆ ಆ ವರದಿಯನ್ನು ವಿವರವಾಗಿ ಎಲ್ಲರಿಗೂ ಕೂಡ ತಿಳಿಪಡಿಸುವಂಥ ಪ್ರಯತ್ನ ಮಾಡಿ ಅದನ್ನು ಚರ್ಚೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಾತಿ ಗಣತಿ ವರದಿ ಯಾವುದೇ ರೀತಿ ಸೋರಿಕೆ ಆಗಿಲ್ಲ, ಇದು ವದಂತಿಗಳು ಅನ್ನುವಂಥ ತೋರ್ಪಡಿಸುವಂಥ ಪ್ರಯತ್ನಕ್ಕೆ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ಬಹಳಷ್ಟು ತಂತ್ರಗಾರಿಕೆ ಹೂಡಿ ನಿನ್ನೆ ಸಚಿವ ಸಂಪುಟದಲ್ಲಿ ಕೂಡ ಅದನ್ನ ಒಂದು ತೆರೆದಿಟ್ಟು ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಪವಿತ್ರ, ಬಸವರಾಜನ ಏಪ್ರಿಲ್ 17ಕ್ಕೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಸೊ ನಿನ್ನೆ ಅಂತೂ ಒಂದಷ್ಟು ಕುತೂಹಲಗಳಿತ್ತು, ರಾಜ್ಯದ ಜನರಿಗೂ ಗೊತ್ತಾಗತ್ತೆ ಜಾತಿ ಗಣತಿಯ ವಿಚಾರ ಏನು ಪ್ರವರ್ಗದ ರೀತಿಯಾಗಾದ್ರೂ ತಿಳಿಸ್ತಾರೆ, ಹೇಗಿದನ್ನ ಜನರಿಗೂ ತಿಳಿಸ್ತಾರೆ, ಜೊತೆಗೆ ಸಚಿವರಿಗೆ ವಿರೋಧ ಪಕ್ಷಗಳಿಗೂ ಕೂಡ ಯಾವ ರೀತಿ ಅದನ್ನ ತೋರ್ಪಡಿಸ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಬಟ್ ಅದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ. ಕೇವಲ ಅಲ್ಲಿರುವ ಸಚಿವರು ಮಾತ್ರ ಅದನ್ನ ತೆರೆದು ನೋಡಿರುವಂತಹ ವಿಚಾರ, ಸೊ ಯಾವುದೇ ಲೀಕ್ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಈಗ 17ನೇ ತಾರೀಕು ಮೇಲೆ ಮತ್ತಷ್ಟು ಕುತೂಹಲ ರಾಜ್ಯದ ಜನರಿಗೂ ಕೂಡ ಹೆಚ್ಚಾಗಿದೆ. ಆವತ್ತಾದ್ರೂ ಜಾತಿ ಗಣತಿ ವರದಿ ಜನರಿಗೂ ಕೂಡ ತಿಳಿಪಡಿಸ್ತಾರ, ಹೇಗೆ ಅವತ್ತಿನ ಮೀಟಿಂಗ್ ಅನ್ನ ರೂಪುಗೊಳಿಸಿದ್ದಾರೆ ಅಂತ? ಪವಿತ್ರ, ಖಂಡಿತವಾಗ್ಲೂ ಕೂಡ ಈ ಜಾತಿ ಗಣತಿ ವರದಿ ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಈವರೆಗೂ ಕೂಡ ಯಾರು ನೋಡಿಲ್ಲ, ಅದು ಸೋರಿಕೆ ಕೂಡ ಆಗಿಲ್ಲ, ಇದು ವದಂತಿಗಳು ಅನ್ನುವಂಥದ್ದು ಹಲವಾರು ಬಾರಿ ಸರ್ಕಾರದ ಮಟ್ಟದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇದ್ರು. ಅದರಂತೆ ಇದೀಗ ನಿನ್ನೆ ಸಚಿವ ಸಂಪುಟದಲ್ಲಿ ಅದನ್ನ ಏನು ಮುಚ್ಚಿದ ಲಕೋಟೆಯಲ್ಲಿ ತಂದಿರತಕ್ಕಂಥ ಜಾತಿ ಗಣತಿ ವರದಿಯನ್ನ ಸಚಿವ ಸಂಪುಟದಲ್ಲಿ ಸಚಿವರ ಸಮ್ಮುಖದಲ್ಲಿ ಅದನ್ನ ಓಪನ್ ಮಾಡಿಸಿ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಕೂಡ ನೋಡಿರ್ತಕ್ಕಂಥದ್ದು. ಆದ್ರೆ ಸ್ವವಿವರವಾಗಿ ಅದನ್ನ, ಯಾಕಂತಂದ್ರೆ ಅದು 50 ಸಂಪುಟಗಳ ಒಂದು ಇರುವಂತದ್ದು, ಒಂದು ಸುಮಾರು 3,000-4,000 ಒಂದು ಪುಟಗಳು ಕೂಡ ಇರ್ತಕ್ಕಂಥ ಒಂದು ವರದಿ, ಆ ಎಲ್ಲವನ್ನು ಕೂಡ ಒಂದೇ ದಿನಕ್ಕೆ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದಿಷ್ಟು ಟೈಮ್ ಅನ್ನ ಕೊಡೋಣ, ಅದನ್ನ ಸಚಿವರಿಗೆ ಕೂಡ ಅಂದ್ರೆ ಹೈಲೈಟ್ಸ್ ಗಳನ್ನ ಇಲಾಖಾ ಕಾರ್ಯದರ್ಶಿಗಳಿಗೆ ಕೂಡ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇಲಾಖಾ ಕಾರ್ಯದರ್ಶಿಗಳು ಹೈಲೈಟ್ಸ್ ಗಳನ್ನ ಅದನ್ನ ಬುಕ್ಲೆಟ್ ಮಾಡಿ ಅದನ್ನ ಸಚಿವರಿಗೆ ಕೊಡಿ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಸಚಿವರ ಕೈಯಲ್ಲಿ ಕೂಡ ಆ ಒಂದು ಕೆಲವೊಂದಿಷ್ಟು ಪ್ರತಿಗಳು ಬಂದಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿ ಏಪ್ರಿಲ್ 17ನೇ ತಾರೀಕಿಗೆ ಅದನ್ನ ಸಚಿವ ಸಂಪುಟದ ಮುಂದಿಟ್ಟು ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಚರ್ಚೆ ನಡೆಸಿ ಅದಾದ ಬಳಿಕ ಇದನ್ನ ಒಂದಿಷ್ಟು ಕಮಿಟಿ ಸಚಿವ ಸಂಪುಟದ ಮತ್ತೆ ಒಂದು ಸಬ್ ಕಮಿಟಿ ಮಾಡಬೇಕಾ ಅಥವಾ ಇದನ್ನ ಜನರ ಮುಂದೆ ಇದರಲ್ಲಿರ್ತಕ್ಕಂಥ ಅಂಶಗಳೇನು, ಆರೋಪಗಳೇನು, ನಿಜಕ್ಕಿರ್ತಕ್ಕಂಥ ಮೂಲ ಆಧಾರಗಳೇನು, ಇವೆಲ್ಲವನ್ನು ಕೂಡ ಜನರಿಗೂ ಕೂಡ ಬಹಿರಂಗಪಡಿಸುವಂತ ಸಾಧ್ಯತೆ ಇದೆ. ನಿನ್ನೆ ಶಿವರಾಜ್ ತಂಗಡಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಇದರಲ್ಲಿ ವರದಿಯಲ್ಲಿ ಏನಿದೆ, ಎಷ್ಟು ಪುಟಗಳಿದಾವೆ, ಎಷ್ಟು ಅಂಶಗಳಿದಾವೆ, ಏನೆಲ್ಲ ಅಂಕಿ ಅಂಶಗಳಿದಾವೆ, ಇವನ್ನೆಲ್ಲವನ್ನು ಕೂಡ ಜನರ ಮುಂದೆ ತೆರೆದಿಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಏಪ್ರಿಲ್ 17ನೇ ತಾರೀಕಿಗೆ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿದ ಬಳಿಕ ಅದನ್ನ ಜನರಿಗೆ ತೆರೆದಿಡಬೇಕಾ, ಬಹಿರಂಗಗೊಳಿಸಬೇಕಾ ಅಥವಾ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದ್ದನ್ನ 17ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ತೇವೆ, ಎಲ್ಲವನ್ನು ಕೂಡ ಬಹಿರಂಗ ಪಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏಪ್ರಿಲ್ 17ರಂದು ನಡೀತಕ್ಕಂಥ ಸಚಿವ ಸಂಪುಟ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅವತ್ತು ಸಚಿವರಿಗೂ ಕೂಡ ಎಲ್ಲ ಮಾಹಿತಿ ಕೂಡ ಗೊತ್ತಾಗಲಿದೆ, ಅದನ್ನ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನ ಕೂಡ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ಮಾಹಿತಿಗಾಗಿ.